ಚಿತ್ರರಾಗಸವನ್ನು ಬಣ್ಣ ಬಣ್ಣದ ಗಾಳಿಪಟಗಳು ಆವರಿಸಿದವು. ಒಂದು ನಕ್ಷತ್ರಾಕಾರವಾಗಿದ್ದರೆ ಮತ್ತೊಂದು ಚೌಕಾಕಾರವಾಗಿದ್ದವು. ಮತ್ತನೇಕ ತರಹೇವಾರಿ ಆಕೃತಿಗಳು. ಈ ಮೂಲಕ ಪಟಗಳು ಬಣ್ಣದ ಲೋಕವನ್ನೇ ಸೃಷ್ಟಿಸಿದ್ದವು. ನಗರದ ಭಗತ್ ಸಿಂಗ್ ಮೈದಾನದಲ್ಲಿ ಗಾಳಿಪಟ ಕಲಾ ಸಂಘದಿಂದ ಹಮ್ಮಿಕೊಂಡಿದ್ದ ಗಾಳಿಪಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗಾಳಿಪಟ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಈ ಗಾಳಿಪಟ ಉತ್ಸವವನ್ನು ಮುಂದುವರಿಸುತ್ತಿರುವುದರಿಂದ ಯುವ ಜನತೆಗೆ ಸಾಂಸ್ಕೃತಿಕ ಪರಂಪರೆ ಅರಿವಾಗುತ್ತದೆ. ಇಂತಹ ಪ್ರಾಚೀನ ಕ್ರೀಡೆಗಳನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಗಾಳಿಪಟ ತಯಾರಿಸುವ ಹಲವಾರು ಕಲಾವಿದರಿದ್ದಾರೆ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದ್ದಾರೆ. ಗಾಳಿಪಟ ಕಲಾ ಸಂಘದಿಂದ ಪ್ರತಿ ವರ್ಷ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ದೇಹದಾಕಾರದ ಆಂಜನೇಯ ಪಟಗಳನ್ನು ಕಟ್ಟುವುದರಲ್ಲಿ ಇಲ್ಲಿನ ಕಲಾವಿದರು ಸಿದ್ಧಹಸ್ತರು. ದೊಡ್ಡಬಳ್ಳಾಪುರ ತಾಲೂಕಿನ ಗಾಳಿಪಟ ಕಲಾವಿದರು ವಿದೇಶಗಳಲ್ಲಿ ನಡೆದ ಉತ್ಸವಗಳಲ್ಲಿಯೂ ಭಾಗವಹಿಸಿದ್ದಾರೆ ಎಂದರು. ಸ್ಪರ್ಧೆಯಲ್ಲಿ ಪುನೀತ್ ರಾಜ್ಕುಮಾರ್ ಪಟ, ಬಜರಂಗಿ, ಹೆಣ್ಣು ಭ್ರೂಣ ಹತ್ಯೆ ತಡೆ, ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಬಗೆಯ ಗಾಳಿಪಟಗಳು ಇದ್ದವು. ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಗಾಳಿಪಟ ಸ್ಪರ್ಧೆಗೆ ಜನ ಆಗಮಿಸಿದ್ದರು. ಮಹಿಳಾ ವಿಭಾಗ, ಪುರುಷರು ವಿಭಾಗ ಸೇರಿದಂತೆ 3 ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜನೆ ನಡೆದಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಗಾಳಿಪಟ ಸಂಘದ ಸದಸ್ಯರು ಕುಟುಂಬ ಸಮೇತರಾಗಿ ಆಗಮಿಸಿ ರಂಗುರಂಗಿನ ಗಾಳಿಪಟಗಳನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ. ನಾವಿವತ್ತು 17ನೇ ವರ್ಷದ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವಕ್ಕೆ ಭಾಗವಹಿಸಕ್ಕೆ ಬಂದಿದ್ದೀವಿ. ನಾವು ವರ್ಷನೂ ಭಾಗವಹಿಸಕ್ಕೆ ಯಾವುದೇ ಮಿಸ್ ಮಾಡ್ದಿರ ಬರ್ತೀವಿ. ನಾವು ಇಲ್ಲಿ 3 ಹಂತಗಳಾಗಿ ಪಟಗಳ ಸ್ಪರ್ಧೆ ನಡೆಯುತ್ತೆ. ಮೊದಲನೇ ವಿಭಾಗ ಮಹಿಳೆಯರ ವಿಭಾಗ, ನಂತರ 2ನೇದು ಪುರುಷರ ವಿಭಾಗ, 3ನೇ ವಿಭಾಗ ಬಂದು 5 ಅಡಿಗಿಂತ ಹೆಚ್ಚಿನ ಪಟಗಳು. ನಾನಾ ತರ ಪಟಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಪುರುಷರ ಅಂದ್ರೆ 5 ಅಡಿಗಿಂತ ಹೆಚ್ಚಿನ ವಿಭಾಗದ ಪಟ ಅಂದ್ರೆ 5 ಅಡಿಗಿಂತ ಜಾಸ್ತಿ ಇರುವಂತ ಪಟ ತಂಡದ ಪಟ ಅಂತ ಹೇಳ್ತೀವಿ. ಪುರುಷರ ವಿಭಾಗ ಅಂದ್ರೆ ಚಿಕ್ಕ ಮಕ್ಕಳಿಂದ ಏಜ್ ಲಿಮಿಟ್ ಏನು ಇಲ್ಲ, ಎಷ್ಟು ಜನ ಬೇಕಾದ್ರೂ 5 ಅಡಿಗಿಂತ ಕಡಿಮೆ ಇರೋ ಪಟಗಳನ್ನ ಹಾಕ್ಸ್ಬೋದು. ಮಹಿಳೆಯರು ಅವ್ರಿಗೆ ಇಷ್ಟ ಬಂದಂತ ಪಟಗಳನ್ನ ಮಾಡ್ಕೊಂಬಂದು ಅವ್ರ ಖುಷಿಗೆ ಯಾವ ಪಟ ಬೇಕೋ ಮಾಡ್ಕೊಂಬಂದು ಹಾಕ್ಸ್ಬೋದಾಗಿರುತ್ತೆ. ಈ ಗಾಳಿಪಟ ಸಂಘದವ್ರಿಗೆ ನಾವು ಧನ್ಯವಾದ ಹೇಳ್ಬೇಕಾಗುತ್ತೆ. ಏನಕ್ಕಂದ್ರೆ ವರ್ಷನೂ ಮಿಸ್ ಮಾಡದೆ ಪ್ರತಿ ವರ್ಷನೂ ಗಾಳಿಪಟ ಈ ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಈ ಪಟದ ಉತ್ಸವನ ಏರ್ಪಡಿಸ್ತಾರೆ. ಇದು ರಾಜ್ಯ ಮಟ್ಟದಾಗಿರೋದ್ರಿಂದ ಈ ರಾಜ್ಯ ಮಟ್ಟದಲ್ಲಿ ವಿನ್ ಆಗಿರೋರ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಕರ್ಕೊಂಡೋಗಿ ಹಾಕಿಸೋಂಥ ಚಾನ್ಸಸ್ ಅಂದ್ರೆ ವಿನ್ ಆದವ್ರನ್ನ ಕರ್ಕೊಂಡೋಗಿ ಹಾಕಿಸ್ತಾರೆ. ಇದೇ ತರ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತ ಹೇಳಿ ಇರುತ್ತೆ. ಹಾಗೆ ಸಮಾಧಾನಕರ ಬಹುಮಾನಗಳನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಕ್ಯಾಶ್ ಪ್ರೈಸು, ಶೀಟ್ಗಳು, ಮೊಮೆಂಟೋಸು ಅದೆಲ್ಲ ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ವರ್ಷ ಏನಾದ್ರೂ ನಾವು ವಿನ್ ಆದ್ವಿ ಅಂತ ಹೇಳಿದ್ರೆ ಮುಂದಿನ ವರ್ಷ ಕೂಡ ನಾವು ಚೆನ್ನಾಗಿರೋಂಥ ಅದಕ್ಕಿಂತ ಚೆನ್ನಾಗಿರೋಂಥ ಪಟಗಳನ್ನ ತಂದು ಹಾಕ್ಸೋಂತಹ ಉತ್ಸಾಹ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬೇರೆ ರಾಜ್ಯದವ್ರಿಗೂ ನಾವು ಕೇಳ್ಕೊಂತೀವಿ, ಬಂದು ಇಲ್ಲಿ ಭಾಗವಹಿಸಿ. ಬೇರೆ ರಾಜ್ಯದವರು ಬಂದು ಇಲ್ಲಿ ಭಾಗವಹಿಸುವಂತ ಎಷ್ಟೋ ದಾಖಲೆಗಳಿದಾವೆ. ನಾವು ಕೂಡ ಭಾಗವಹಿಸಿ ಗೆದ್ದು ಪ್ರೈಸಸ್ನ ಕೂಡ ನಾವು ತಗೊಂಡಿದೀವಿ ವರ್ಷ. ಅದಕ್ಕೋಸ್ಕರ ಎಲ್ಲರೂ ಬನ್ನಿ ಭಾಗವಹಿಸಿ ಅಂತ ಕೇಳ್ಕೊತಾ ಇದೀವಿ. ಎಲ್ರಿಗೂ ಧನ್ಯವಾದಗಳು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.